ಶೋರೂಮ್ ಹೋಗಿ ಕೊಂಡ್ಕೊಂಡ್ ಬಂದೆ. ಏನೇ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದಂಗೆ ಇಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ? ಇದು ಕಾರೇ 10 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ಬೆಲೆ. 10 ಲಕ್ಷ ಕೊಟ್ಟೆ ಕೊಂಡ್ಕೊಂಡೆ. 10 ಲಕ್ಷನಾ? ನಿನ್ನ ಹತ್ರ ಎಲ್ಲಿತ್ತೆ? ಕಳಿಸಲ್ಲ ಸೀನು ಚೀಟಿ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನು ತಗೊಂಡು ಬಡ್ಡಿ ಕೊಟ್ಟಿದ್ನಲ್ಲ. ಈ ಕೆಲ್ಸನೂ ಮಾಡಿದ್ಯಾ? ಮಾಡಿದ್ದೆ ಬಿಡ್ರಿ, ಆ ದುಡ್ಡು ವಾಪಸ್ ಬಂತು. ಅದಕ್ಕೆ ಈ ಕಾರ್ ಕೊಂಡ್ಕೊಂಡೆ. ಹೌದು, ದೊಡ್ಡ ಗನಂದಾರಿ ಕೆಲಸ ಮಾಡಿದ್ಯಾ ಅಲ್ವಾ? ಯಾಕ್ರಿ ಹೀಗೆಲ್ಲ ಹೇಳ್ತೀರಾ? ಮದ್ವೆ ಆದ್ಮೇಲೆ ಈ ಮನೆ ಬಿಟ್ಟು ಎಲ್ಲಾದ್ರೂ ಹೋಗಿದೀವ ನಾವು? ಆಗಾಗ ಅಲ್ಲಿಗೋ ಇಲ್ಲಿಗೋ ಹೋಗೋದಕ್ ಚೆನ್ನಾಗಿರತ್ತೆ ಅಂತ ಕೊಂಡ್ಕೊಂಡೆ. ಏನೇ ಮನೆಯವ್ರು ಕೇಳಿದ್ರೆ ಏನೇ ಹೇಳ್ತೀಯಾ? ಹಾ, ನಿಮ್ ಮನೆ ಕಡೆಯವರು ಯಾವಾಗ್ಲೂ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ ದುಡ್ಡು ಇದೆಯಲ್ಲ, ಅದು ಬಂತು ಅಂತ ಹೇಳ್ತೀನಿ. ಅದು ಕೂಡ ಕಾರ್ ಕೊಂಡ್ಕೊಂಡ್ರೇನೆ ಕೊಡೋದು ಅಂತ ಹೇಳಿದ್ರು ಅಂತ ಹೇಳ್ತೀನಿ. ಅಮ್ಮ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಇವಾಗ ಈ ಕಾರ್ಗೆ ಏನ್ ಅರ್ಜೆಂಟ್ ಇತ್ತು ಅಂತ ತಗೊಂಡ್ಯೆ? ಸರ್ಕಾರ ಬಹುಮಾನ ಅಂತ ಕೊಟ್ಟಿದ್ಯಮ್ಮ. ಬಿದ್ದಿರತ್ತೆ ಅಂತ ತಂದಿದ್ದೀನಿ ಅಷ್ಟೇ. ಫ್ರೀಯಾಗಿ ಕಾರ್ ಕೊಡೋ ಯೋಜನೆನ ನಾನಂತೂ ಕೇಳೇ ಇಲ್ವಲ್ಲ. ಹೆಣ್ಮಕ್ಳಿಗೆ ಫ್ರೀ ಬಸ್ ಬಿಟ್ಟಿದಾರಲ್ಲ, ಹಾಗೆ ಇದು ಫ್ರೀ ಕಾರ್ ಯೋಜನೆ. ಹೇಳಿದ್ರೆ ನಮ್ಮ ತರ ಇರ್ಬೇಕು ಕಣೆ. ಯಾಕೆ ಈ ತರ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದೀಯ ನೀನು? ಹೊಸ ಕಾರ್ ಅಲ್ವಾ, ಆರ್ತಿ ಮಾಡಿ ದೃಷ್ಟಿ ತೆಗಿ ಪದ್ಮ. ಮಾಡಾಯ್ತತ್ಗೆ. ಇಲ್ ಕೇಳು, ನೀನು ಕೂಡ ಈ ತರದೊಂದ್ ಕಾರ್ ತಗೊಳ್ಳೆ. ಮೊದ್ಲೇ ಅಳಿ ಅಂದ್ರು ವ್ಯಾಪಾರ ಅಂತ ಅಲ್ಲಿ ಇಲ್ಲಿ ತುಂಬಾ ಓಡಾಡ್ತಿರ್ತಾರೆ, ಉಪಯೋಗಕ್ಕೆ ಬರುತ್ತೆ. ನಾನ್ ಕೂಡ ಅದೇ ಯೋಚನೆ ಮಾಡ್ತಿದ್ದೆ. ಒಳ್ಳೆ ದಿನ ನೋಡಿ ತಗೊಂಡ್ಬಿಡೋಣ. ಈಗ ಕಾರಿನ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಿ ತಗೊಳ್ಳಿ. ಅನಾವಶ್ಯಕವಾಗಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಅವ್ರು ತಗೊಂಡಾಗಿಲ್ದೇ ಇರೋದು ನಾವು ತಗೊಂಡಾಗಿರತ್ತಾ? ಕೊನೆವರೆಗೂ ಹೀಗೆ ಬದುಕ್ಬೇಕಾ ಏನೋ? ಉದ್ಧಾರ ಆಗದ್ ಬೇಡ್ವಾ? ಯಾರಿಗೇನ್ ಬೇಡ ಅಂತ ಹೇಳಿಲ್ಲ, ಸುಮ್ನೆ ಅನಾವಶ್ಯಕವಾಗಿ ಖರ್ಚು ಬೇಡ ಅಂತ ಹೇಳ್ತಿರೋದು. ಹಣನ ಖರ್ಚು ಮಾಡಿದಷ್ಟು ಈಸಿ ಅಲ್ಲ ಅದನ್ನ ಸಂಪಾದಿಸೋದು. ಅದಕ್ಕೆ ಹೇಳ್ದೆಮ್ಮ. ಸರಿ ಬಿಡತ್ಗೆ, ಅವ್ರ ಕಾರ್ ಕೊಂಡ್ಕೊಂಡಾಗಲ್ವಾ ಆವಾಗ ನೋಡೋಣ. ಏನು ಅಂದ್ರೆ ಬನ್ರಿ, ಕಾರಲ್ಲಿ ಹಾಗೆ ಇಬ್ರು ಹೋಗ್ ಬರೋಣ. ಅಯ್ಯಮ್ಮ, ಅಂತ ಸಾಹಸ ನಾನ್ ಮಾಡಲ್ಲ ಕಣೆ ಪದ್ಮ. ಆದ್ರೂ ನಿಂಗ್ ಡ್ರೈವಿಂಗ್ ಬರಲ್ವಲ್ಲ? ಸೈಕಲ್ ಬರತ್ತಲ್ಲ. ಬಂದ್ರೆ ಅದೇನಂದ್ರೆ ಅದಕ್ಕೆ ಪೆಡಲ್ ತುಳಿಬೇಕು, ಇದಕ್ಕೆ ಬ್ರೇಕ್ ತುಳಿದ್ರೆ ಸಾಕಂತೆ. ಎಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ಯಲ್ಲ ನೀನು. ಪದ್ಮ, ಯಾಕೆ ಹೊಸ ಕಾರು ಬೇಡ ಬಿಡು. ಏನು ಆಗಲ್ಲ, ಸುಮ್ನಿರಮ್ಮ. ಮನೆಗ್ ಬರ್ಬೇಕಾದ್ರೆ ಡ್ರೈವರ್ ಪಕ್ಕದಲ್ಲೇ ಕೂತು ಎಲ್ಲ ಹೇಳ್ಕೊಟ್ಟಿದ್ದಾನೆ. ಹೋಗೋದಕ್ಕೆ ತುಂಬಾ ಆಸೆ ಪಡ್ತಿದ್ಯಲ್ವಾ? ಹೋಗ್ಬಾ ಹೋಗ್ಬಾ. ನೀನ್ ವಾಪಸ್ ಬಂದ್ರೆ ಈ ಮನೇಲಿ ಇರ್ತೀಯ, ಇಲ್ಲ ಅಂತ ಅನ್ಕೋ ಈ ಮನೇಲಿ ನಿನ್ ಫೋಟೋ ಇರುತ್ತೆ, ಅದಕ್ಕೆ ನಾನೇ ಹಾರ ಹಾಕ್ತೀನಿ. ಛೀ ಅಣ್ಣ, ಏನ್ ಮಾತಾಡ್ತಿದ್ದೀರಾ ನೀವು? ಇಲ್ಲಾಂದ್ರೆ ಇದೇನ್ ತಂಗಿಯಮ್ಮ? ಪದ್ಮ, ನಿನಗೆ ಸರಿಯಾಗಿ ಕಾರ್ ಓಡ್ಸಕ್ ಬಂದ್ರೆ ಮಾತ್ರ ಕಾರ್ ಓಡ್ಸು, ಇಲ್ದೆ ಹೋದ್ರೆ ಓಡ್ಸಕ್ ಹೋಗ್ಬೇಡ. ಸರಿ ಅತ್ತಿಗೆ. ನೀವ್ ಯಾರು ಬರಲ್ವಾ? ನಾನ್ ಬರಲ್ಲ ಬಿಡಮ್ಮ, ಹೋಗಲ್ಲ ಕಣೆ. ನಾನೇ ಹೋಗ್ತೀನಿ. ಬೇಡ ಬೇಡ, ನನ್ ಮಾತ್ ಕೇಳೆ. ಜಾಗ ಬಿಡ್ರಿ. ಜಾಗ ಬಿಡ್ರಿ. ಅಯ್ಯೋ ಬೇಡ ಬೇಡ, ದಯವಿಟ್ಟು ನನ್ ಮಾತ್ ಕೇಳೆ ಪದ್ಮ. ನಿಂಗ್ ಓಡ್ಸಕ್ ಬರಲ್ವಲ್ಲೇ? ಬೇಡ ಬೇಡ ಪದ್ಮ, ಬೇಡ. ಪದ್ಮ ಪದ್ಮ, ಭಯ ಪಡ್ಬೇಡಿ ಅಕ್ಕ, ಸ್ವಲ್ಪ ದೂರ ಹೋದ್ಮೇಲೆ ಅಭ್ಯಾಸ ಆಗತ್ತೆ. ಪದ್ಮ, ನನ್ ಮಾತ್ ಕೇಳು ಪದ್ಮ. ಪದ್ಮ 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 ನಿಂತ್ಕೋ. ಪದ್ಮ ಪದ್ಮ ಪದ್ಮ, ನನ್ ಮಾತ್ ಕೇಳು ಪದ್ಮ, ನಿಲ್ಸೆ. ನೀನು ಕಾರಿಂದ ಇಳಿ. ಅದು ಹಾಗಲ್ಲ. ನಿನ್ಗೆ ಇಷ್ಟ ಬಂದಂಗೆ ರೋಡ್ ಮೇಲೆ ಕಾರ್ ಓಡಿಸೋದ್ರೆ ಹೇಗೆ? ಆ ಮನುಷ್ಯನ್ಗೆ ಹಾಗೆ ಗುದ್ದಿದ್ಯಲ್ಲ, ಅವನ್ ಪರಿಸ್ಥಿತಿ ಏನಾಗ್ಬೇಕು? ನೋಡ್ಲಿಲ್ಲ ನಾನು. ಇವಾಗ ಅವ್ನ್ 2 ಕಾಲು ಮುರಿದೋಗಿದೆ, ಆಸ್ಪತ್ರೆಗೆ ಹೇಗ್ ಕರ್ಕೊಂಡು ಹೋಗ್ತೀರಾ? ಹೇಳಮ್ಮ ಉತ್ತರ. ಮೊದ್ಲು ನೀನ್ ಕಾರ್ ಇಳಿ. ಅಯ್ಯಯ್ಯೋ, ನನ್ಗೇನು ಗೊತ್ತಿಲ್ಲ. ಅಲ್ಲಮ್ಮ, ನಿನ್ಗೆ ಹೇಳ್ತಾ ಇರೋದು, ಕಾರ್ ಇಳಿದು ಉತ್ತರ ಕೊಡು ಮೊದ್ಲು ನೀನು ಕಾರಿಂದ ಇಳಿ. ಏನಯ್ಯ, ಬಾರಯ್ಯ ಇಲ್ಲಿ ನೀನು. ನಿನ್ ಹೆಂಡತಿ ರಾಮಯ್ಯನು ಗುದ್ಬಿಟ್ಲು, ಅವನ್ 2 ಕಾಲು ಮುರಿದೋಗಿದೆ. ಕಾಲು ಮುರಿದೋಗಿದ್ಯಾ? ಏನೋ ಅಂದ್ರೆ? ಪದ್ಮ, ಉತ್ತರ ಕೊಡು ಅಂದ್ರೆ ಇಳಿತಾ ಇಲ್ಲ ಕಾರಿಂದ. ಅಯ್ಯಮ್ಮ, ಇನ್ನಿವಳ ಕತೆ ಮುಗೀತು. ಪದ್ಮ ಪದ್ಮ, ನೀನ್ ಬಾ. ಇಳಿಯಮ್ಮ ಮೊದ್ಲು.
ಉತ್ತರ ಕೊಡಮ್ಮ ಮೊದಲು. ಉತ್ತರ ಕೊಡದೆ ಹಾಗೆ ನಿಂತಿದ್ಯಲ್ಲ. ಏಯ್ ಬನ್ರಯ್ಯ, ಬನ್ನಿ ಎಲ್ಲ ಹೋಗೋಣ. ನಡೀರಿ. ನಡೀರಿ, ಹೋಗೋಣ. ನಡೀರಿ, ಕೇಳೋಣ. ತಂಗಿಮ್ಮ 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 ತಂಗಿಮ್ಮ, ಅಲ್ಲಿ ಪದ್ಮ ಕಾರ್ ತಗೊಂಡು ಹೋದ್ಲಲ್ಲ, ಅಲ್ಲಿ ರಾಮಯ್ಯಗೆ ಗುದ್ಬಿಟ್ಟಿದ್ದಾಳೆ. ಅವ್ರು 2 ಕಾಲು ಮುರಿದೋಗಿದ್ದೆ ಅಂತ ತಂಗಮ್ಮ. ಅಯ್ಯೋ, ಆಕ್ಸಿಡೆಂಟಾ? ಅಯ್ಯೋ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ಇಲ್ಲಿಗೆ ಬರ್ತಾ ಇದಾರಮ್ಮ. ಆವಾಗ್ಲೇ ಈ ಜಾನಕಮ್ಮ ಯಾಕೆ ಬಿಡು ಈ ಕಾರೆಲ್ಲ ಅಂದಾಗ್ಲೇ ಹೋಗಿರೋ ಕಾರು ವಾಪಸ್ಸೇ ಬರ್ಲಿಲ್ಲ. ನಾನು ಒಳ್ಳೆ ಉದ್ದೇಶದಿಂದನೇ ಹೇಳಿದ್ದಮ್ಮ. ಅವ್ರ ಪರವಾಗಿ ನಾನ್ ಮಾತಾಡ್ತೀನಿ. ಈ ಪದ್ಮ ರಾಮಯ್ಯನ್ ಕಾಲ್ ಮುರಿದ್ಬಿಟ್ಲು. ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಅವ್ರಿಗೆ ಅನ್ಯಾಯ ಆಗ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ಈ ವಿಷಯನ ಅವ್ರಿಗೆ ಹೇಳೋದ್ ಬೇಡ, ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಸರಿ ಇಲ್ಲ ಅಣ್ಣ. ಅವ್ರ ತಂಗಿ ಈ ತರ ಕೆಲಸ ಮಾಡಿದಾಳೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ತಡ್ಕೊಳಕ್ ಆಗಲ್ಲ. ಈಗ ಇವ್ರ ಮನೆಯವರಿಗೆ ಯಾವ ನ್ಯಾಯ ಕೊಡಿಸ್ತೀರಾ ಹೇಳಿ? ಆ ಮನೆ ಯಜಮಾನಂಗೆ ಹಾಗಾದ್ರೆ ಅವ್ರು ಬದುಕೋದಾದ್ರೆ ಹೇಗೆ? ಏನ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂತ ನೀವ್ ಹೇಳಿ. ರಾಮಯ್ಯಂಗೆ ಕೆಲಸ ಮಾಡಕ್ ಆಗದೆ ಇರೋದ್ರಿಂದ 25 ಲಕ್ಷ ಪರಿಹಾರ ಕೊಡಿ.